ಡಿಕೆ ನಂತರ ಬಿಕೆ ಹರಿಪ್ರಸಾದ್ ಅವರು ಈಗ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗುವಂಥದ್ದು ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಯಾವ ಕಾರಣಕ್ಕಾಗಿ, ಏನು ಇವರ ಆಯ್ಕೆಯ ಗುಟ್ಟೇನು ಅನ್ನುವಂಥ ವಿಚಾರ. ಯಾಕಂದರೆ ಇಲ್ಲಿ ಭಾಳ ಸ್ಟ್ರಾಂಗ್ ಕಂಟೆಂಡರ್ ಆಗಿದ್ದಂತಹ ಸತೀಶ್ ಜಾರಕಿಹೊಳಿ ಅವರು ಮಂತ್ರಿಯಾಗಿದ್ದಾರೆ, ಎಂ.ಬಿ. ಪಾಟೀಲ್ ಅವರು ಮಂತ್ರಿಯಾಗಿದ್ದಾರೆ, ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಹೀಗಾಗಿ ಬಿಕೆ ಹರಿಪ್ರಸಾದ್ ಅವರು ಈಗ ಕೆಪಿಸಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗುವಂಥದ್ದು ಬಹುತೇಕ ಖಚಿತ ಇದೆ. ಕಾಂಗ್ರೆಸ್ನ ಉನ್ನತ ಮೂಲಗಳ ಪ್ರಕಾರ ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಬಿಕೆ ಹರಿಪ್ರಸಾದ್ ಅವ್ರ ಜೊತೆ ಈ ಬಗ್ಗೆ ಮಾತನಾಡಿದ್ದಾರೆ, ಕರೆ ಮಾಡಿ ಕೂಡ ಮಾತನಾಡಿದ್ದಾರೆ. ಹೈಕಮಾಂಡ್ನಿಂದ ಅಧಿಕೃತ ಘೋಷಣೆ ಮಾತ್ರ ಇನ್ನು ಬಾಕಿ ಉಳಿದಿರುವಂಥದ್ದು. ಬಿಕೆ ಹರಿಪ್ರಸಾದ್ ಅವ್ರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡುವಂಥದ್ದು ಅಧಿಕೃತವಾದಂಥ ಘೋಷಣೆ ಮಾತ್ರ ಬಾಕಿ ಉಳಿದಿದೆ. ಅಹಿಂದ ಮತ ಬ್ಯಾಂಕ್ ಕಾರಣಕ್ಕಾಗಿ ಹರಿಪ್ರಸಾದ್ಗೆ ಮಣೆ ಹಾಕುವಂತಹ ಸಾಧ್ಯತೆ ಇದೆ. ಯಾಕಂದರೆ ಕಾಂಗ್ರೆಸ್ ತನ್ನ ಕೋರ್ ವೋಟನ್ನು ಉಳಿಸ್ಕೊಳ್ಬೇಕು, ವಿಶೇಷವಾಗಿ ಹಿಂದುಳಿದ ವರ್ಗಗಳವ್ರನ್ನ ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗಲೇಬೇಕು. ಇದು ಸಿದ್ದರಾಮಯ್ಯನವರ ನಂತರ ಆ ಹಿಂದುಳಿದ ವರ್ಗಗಳ ಬಹಳ ಪ್ರಮುಖ ನಾಯಕರಾಗಿರುವಂಥವರು ಬಿಕೆ ಹರಿಪ್ರಸಾದ್ ಅವರು. ಹಿರಿತನದಲ್ಲಿ ಕೂಡ ಬಹಳ ಹಿರಿಯ ನಾಯಕ ಕಾಂಗ್ರೆಸ್ನಲ್ಲಿ. ಈ ಕಾರಣಕ್ಕಾಗಿ ಬಿಕೆ ಹರಿಪ್ರಸಾದ್ ಅವರಿಗೆ ಈ ಅವಕಾಶ ಸಿಗುವಂಥದ್ದು ಬಹುತೇಕ ನಿಶ್ಚಿತ ಅಂತ ಹೇಳಲಾಗಿದೆ. ಒಬಿಸಿ ಕೋಟಾ ಹಿಂದುಳಿದ ವರ್ಗದ ಕಾರಣಕ್ಕಾಗಿ ಅವರಿಗೆ ಇಲ್ಲಿ ಅಧ್ಯಕ್ಷ ಸ್ಥಾನ ಸಿಗ್ತಾ ಇರುವಂಥದ್ದು ಹಿಂದುಳಿದ ವರ್ಗದವರು ಅನ್ನುವಂಥದ್ದು ಮತ್ತು ಅಹಿಂದ ವರ್ಗಗಳನ್ನು ಮತ್ತು ಪಕ್ಷದ ಸಿದ್ಧಾಂತವನ್ನು ಹೇಗೆ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು ಅಷ್ಟೇ ದೊಡ್ಡ ಮಟ್ಟದಲ್ಲಿ ಪಕ್ಷದ ಸಿದ್ಧಾಂತದ ಪ್ರತಿಪಾದಕ ಕೂಡ ಬಿಕೆ ಹರಿಪ್ರಸಾದ್. ಇದು ಕೂಡ ಅವ್ರಿಗಿರುವಂತಹ ಒಂದು ಅರ್ಹತೆ. ಪಕ್ಷದ ನಿಷ್ಠೆ, ಬಹಳ ನಿಷ್ಠೆ ಕೂಡ ಪಕ್ಷದ ಪರವಾಗಿದೆ ಹರಿಪ್ರಸಾದ್ ಅವರಿಗೆ. ಹಾಗೆಯೇ ಹರಿಪ್ರಸಾದ್ ಅವರು ಕರ್ನಾಟಕದ ರಾಜಕಾರಣ ಮತ್ತು ಇಡೀ ದೇಶದ ರಾಜಕಾರಣವನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಕರ್ನಾಟಕದ ಎಲ್ಲ ಜಿಲ್ಲೆಗಳ ರಾಜಕಾರಣ, ಇಲ್ಲಿಯ ನಾಯಕರುಗಳು, ಕಾರ್ಯಕರ್ತರುಗಳು ಇವುಗಳ ಜೊತೆಗೆ ಒಂದು ಸಂಪರ್ಕ, ಒಡನಾಟ ಇವು ಕೂಡ ಇತ್ತು. ಕೆಪಿಸಿಸಿ ಅಧ್ಯಕ್ಷರ ರೇಸ್ನಲ್ಲಿ ಲಾಡ್ ಅವರ ಹೆಸರು ಕೂಡ ಚರ್ಚೆಗೆ ಬಂದಿತ್ತು, ಸಂತೋಷ್ ಲಾಡ್ ಅವರ ಹೆಸರು ಕೂಡ ಚರ್ಚೆಗೆ ಬಂದಿತ್ತು. ಆದರೆ ಅಂತಿಮವಾಗಿ ಬಿಕೆ ಹರಿಪ್ರಸಾದ್ ಅವರಿಗೆ ಮಣೆ ಹಾಕೋದ್ರ ಕಡೆಗೆ ಪಕ್ಷ ಮುಂದಾದಂತೆ ಗೋಚರಿಸ್ತಾ ಇದೆ. ಸಂತೋಷ್ ಲಾಡ್ ಹೆಸರಿಗೆ ರಾಜ್ಯ ನಾಯಕರು ತಕರಾರನ್ನು ತಂದಿದ್ದಾರೆ. ಯಾಕಂದರೆ ಜಾತಿ ಇದರ ಒಂದು ಪ್ರಾಬಲ್ಯತೆ ಅವರಲ್ಲಿ ಇಲ್ಲ ಅನ್ನುವಂಥದ್ದು. ಮತ್ತು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕಿರಿಯರನ್ನ ಅಧ್ಯಕ್ಷರನ್ನು ಮಾಡಬಲ್ಲಿಗೆ ಒಬ್ಬ ಹಿರಿಯ ನಾಯಕರೇ ಇದ್ದರೆ ಸರಿಯಾಗುತ್ತೆ, ಸಮಕಾಲೀನರುಗಳು ಅಧ್ಯಕ್ಷ ಮತ್ತು ಮುಖ್ಯಮಂತ್ರಿ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಪ್ರಬಲ ಸಮುದಾಯದವರು ಅಲ್ಲದ ಕಾರಣಕ್ಕಾಗಿ ಲಾರ್ಡ್ ಅವರ ಆಯ್ಕೆಗೆ ಅಪಸ್ವರ ಬಂದಿದೆ. ಆದರೆ ಲಾರ್ಡ್ ಕೂಡ ಅಷ್ಟೇ ಸೈದ್ಧಾಂತಿಕವಾಗಿ ಕಾಂಗ್ರೆಸ್ನ ಸಿದ್ಧಾಂತದ ಜೊತೆ ಬಹಳ ತೊಡಗಿಸಿಕೊಂಡಿರುವಂಥವರು ಸಂತೋಷ್ ಲಾಡ್ ಅವರು. ಆದರೆ ಅವ್ರನ್ನ ಅಧ್ಯಕ್ಷ ಸ್ಥಾನದ ಬದಲಿಗೆ ಬಿಕೆ ಹರಿಪ್ರಸಾದ್ ಅವರ ಹೆಸರು ಈಗಾಗಲೇ ಬಹುತೇಕ ನಿಗದಿಯಾಗಿದೆ. ಅಹಿಂದ ಮತ ಬ್ಯಾಂಕ್ ಕಾರಣಕ್ಕಾಗಿ ಹರಿಪ್ರಸಾದ್ಗೆ ಮಣೆ ಹಾಕುವಂತಹ ಸಾಧ್ಯತೆ ಈಗ ಗೋಚರಿಸ್ತಾ ಇದೆ. ಅವ್ರನ್ನ ಅಹಿಂದ ಮತ ಬ್ಯಾಂಕ್ನ ಕಾರಣಕ್ಕಾಗಿ ಬಿಕೆ ಹರಿಪ್ರಸಾದ್ ಅವರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸ್ಬೋದು, ಅವರು ಅಧ್ಯಕ್ಷರಾಗಬಹುದು ಅನ್ನುವಂಥದ್ದು ಇರುವ ನಿರೀಕ್ಷೆ. ಒಂದು ಸಿದ್ದರಾಮಯ್ಯವ್ರನ್ನೂ ಸಮಾಧಾನ ಪಡಿಸಿದಂಗಾಗುತ್ತೆ. ಶಿವಕುಮಾರ್ ಅವ್ರ ಜೊತೆ ಕೂಡ ಒಳ್ಳೆಯ ರಿಲೇಷನ್ಶಿಪ್ ಇದ್ದೇ ಇದೆ ಬಿಕೆ ಹರಿಪ್ರಸಾದ್ ಅವರಿಗೆ. ಮತ್ತು ಹೆಚ್ಚಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಳ್ಳೆಯ ನೆಟ್ವರ್ಕನ್ನು ಹೊಂದಿರುವಂತಹ ನಾಯಕ ಬಿಕೆ ಹರಿಪ್ರಸಾದ್ ಅವ್ರನ್ನ ಈಗಾಗಲೇ ಕೇವಲ ಅಧ್ಯಕ್ಷ ಮಾತ್ರ ಅಲ್ಲ, ಈಗಾಗಲೇ ಅವ್ರನ್ನ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಮತ್ತೊಮ್ಮೆ ಮರು ಆಯ್ಕೆ ಮಾಡೋದಕ್ಕಾಗಿ ಅವರ ಹೆಸರನ್ನು ಕೂಡ ಪ್ರಕಟಿಸಲಾಗಿದೆ. ಅವರಲ್ಲದೆ 4 ಮಂದಿಗೆ ಈಗಾಗಲೇ ಅವಕಾಶವನ್ನು ಕಾಂಗ್ರೆಸ್ ಘೋಷಣೆ ಮಾಡಿದೆ. ತಿಪ್ಪಣ್ಣಪ್ಪ ಕಮಕನೂರು ಅವ್ರಿಗೂ ಕೂಡ 2ನೇ ಬಾರಿ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಮಳವಳ್ಳಿ ಶಿವಣ್ಣ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇದು ಮೊದಲ ಬಾರಿಯ ಅವಕಾಶ ಅವರಿಗೆ ಸಿಕ್ಕಿರೋದು. ಪಿ.ವಿ. ಮೋಹನ್ ಅವ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗ್ತಾ ಇದೆ. ಪಕ್ಷದಲ್ಲಿ ದೀರ್ಘಕಾಲದಿಂದ ದುಡಿದಂಥವರು ಪಿ.ವಿ. ಮೋಹನ್ ಅವರು. ಈ ಕಾರಣಕ್ಕಾಗಿ ಪಿ.ವಿ. ಮೋಹನ್ ಅವರಿಗೆ ಅವಕಾಶ ಬಂದಿದೆ. ಮಳವಳ್ಳಿ ಶಿವಣ್ಣ ಅವರು ಸಿದ್ದರಾಮಯ್ಯನವರ ಆಪ್ತರು, ಆ ಕಾರಣಕ್ಕಾಗಿ ಮಳವಳ್ಳಿ ಶಿವಣ್ಣ ಅವರಿಗೆ ಅವಕಾಶವನ್ನು ಕೊಡಿಸಲಾಗ್ತಿದೆ. ಬಿಕೆ ಹರಿಪ್ರಸಾದ್ ಅವ್ರನ್ನ ಮಾತನಾಡಿಸ್ತಿದ್ದೀವಿ. ಅವ್ರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಯಾವುದು ನಿರೀಕ್ಷೆ ಮಾಡಬಾರ್ದು, ಯಾವ್ದು ಬರುತ್ತೆ ಅದ್ರ ತಗೊಂಡು ಮುಂದೆ ಹೋಗ್ತಾ ಇರ್ತಾರೆ. ಕಾಂಗ್ರೆಸ್ ಪಕ್ಷದ ಇತಿಹಾಸ, ಕಾಂಗ್ರೆಸ್ ಪಕ್ಷದ ಶಿಸ್ತು, ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಬಂದಿರತಕ್ಕಂಥವ್ರು ಹಲವಾರು ಸಂಘಟನೆಗಳಲ್ಲಿ ಕೆಲಸ ಮಾಡಿರೋರು. ಕಾಂಗ್ರೆಸ್ ಪಕ್ಷ ಏನು ಹೇಳುತ್ತೆ ಅದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲಿ ಕಾಂಪಿಟೇಷನ್ ಕಮ್ಮಿ ಇರುತ್ತೆ ಅಲ್ಲಿ ಇರಬೇಕು, ಅಲ್ಲಿ ಅವಕಾಶ ಸಿಗುತ್ತೆ ಅನ್ಸುತ್ತೆ. ಹೀಗೆ ಯಾವ ರೀತಿಯಾದಂತಹ ಹುದ್ದೆಗೂ ನಾನು ರೆಡಿ, ನಾನು ಸಿದ್ಧ. ಯಾಕಂದರೆ ಅವ್ರು ಮಂತ್ರಿ ಆಗಬೇಕು ಅನ್ನೋಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಸಹಜವಾಗಿ. ಯಾಕಂದರೆ ಇಷ್ಟು ಸುದೀರ್ಘ ಕಾಲ ರಾಜಕಾರಣ ಮಾಡಿದ್ದಾರೆ, ಆದರೆ ಯಾವತ್ತೂ ಕೂಡ ಮಂತ್ರಿ ಪದವಿಯಲ್ಲಿ ಕುಳಿತುಕೊಂಡು ಹರಿಪ್ರಸಾದ್ ಅವರು ಕೆಲಸ ಮಾಡಿಲ್ಲ. ಹೀಗಾಗಿ ಅವರು ಮಂತ್ರಿ ಆಗುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆದರೆ ಮಂತ್ರಿ ಆಗಲಿಲ್ಲ. ಆದರೆ ಪಕ್ಷದ ಕೆಲಸವನ್ನು ಮಾಡೋದಕ್ಕೆ ಅವ್ರನ್ನ ಬಳಸ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ರಾಜ್ಯಸಭೆಗೂ ಕೂಡ ಟಿಕೆಟ್ ಬಹುತೇಕ ಅಂತಿಮಗೊಳ್ತಾ ಇದೆ. ಇದರಲ್ಲಿ ಶರ್ಮಿಳಾ ರೆಡ್ಡಿ ಅವರಿಗೆ, ಆಂಧ್ರ ಪ್ರದೇಶದವರಾಗಿರುವ ಶರ್ಮಿಳಾ ರೆಡ್ಡಿ ಅವರಿಗೆ ಈ ಬಾರಿ ಅವಕಾಶವನ್ನು ಮಾಡಿಕೊಡುವಂತಹ ಸಾಧ್ಯತೆ ಇದೆ. ಜಗನ್ಮೋಹನ್ ರೆಡ್ಡಿ ಅವರ ಸಹೋದರಿ
ದಿವಂಗತ ರಾಜಶೇಖರ ರೆಡ್ಡಿ ಅವರ ಪುತ್ರಿ. ಇನ್ನು ಮನ್ಸೂರ್ ಅಲಿ ಖಾನ್ ಅವರು ಕಳೆದ ಬಾರಿ ಬೆಂಗಳೂರು ಕೇಂದ್ರ ವಿಧಾನಸಭಾ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲನ್ನು ಕಂಡಿದ್ದು. ಅಫ್ಕೋರ್ಸ್ ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು, ಹಿರಿಯ ನಾಯಕ, ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ. ಸಿದ್ದರಾಮಯ್ಯನವರು ಈ ಒಂದು ರಾಜ್ಯಸಭೆಗೆ ಹೋಗುವಂಥದ್ದನ್ನ ಅದರಿಂದ ಹಿಂದೆ ಸರಿದಿದ್ದಾರೆ ಅನ್ನೋದು ಸ್ಪಷ್ಟ ಆಯಿತು. ಅವರು ರಾಜ್ಯಸಭೆಗೆ ಹೋಗುವುದಿಲ್ಲ ಅಂತ ಹೇಳೋದು ಸ್ಪಷ್ಟ ಆಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೆ ರಾಜ್ಯಸಭೆಗೆ ಹೋಗ್ತಾ ಇದ್ದಾರೆ, ಪ್ರತಿಪಕ್ಷ ನಾಯಕರಾಗಿ ಅವರು ಅಲ್ಲಿ ಮುಂದುವರಿಬಹುದು. ಮನ್ಸೂರ್ ಅಲಿ ಖಾನ್ ಅವರು ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಯಾವತ್ತೂ ಕೂಡ ಪ್ರಾತಿನಿಧ್ಯ ಕೊಡ್ತಾ ಇರುತ್ತೆ ಅನ್ನೋದನ್ನು ಮನ್ಸೂರ್ ಅಲಿ ಖಾನ್ ಅವರಿಗೆ ರಾಜ್ಯಸಭೆ ಕೊಡೋದ್ರ ಮೂಲಕವಾಗಿ ಮತ್ತೊಮ್ಮೆ ಅವಕಾಶವನ್ನು ಮಾಡಿಕೊಡಲಾಗ್ತಿದೆ. ಶರ್ಮಿಳಾ ರೆಡ್ಡಿ ಅವರು ನೋಡಿ, ಕರ್ನಾಟಕದವರ ಬದಲಿಗೆ ಪಕ್ಕದ ರಾಜ್ಯದವರಿಗೆ ಅವಕಾಶವನ್ನು ಮಾಡಿಕೊಡ್ತಿದ್ದಾರೆ. ಶರ್ಮಿಳಾ ಅವರು ಜಗನ್ಮೋಹನ್ ರೆಡ್ಡಿ ಅವರ ಪಕ್ಷದ ಜೊತೆಗೆ ಹೋಗದೆ ಕಾಂಗ್ರೆಸ್ ಜೊತೆಗೆ ಬಂದಿದ್ರು. ಈಗ ಅವ್ರಿಗೆ ಒಂದು ರಿವಾರ್ಡ್ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ.